ಪ್ರಭಾವ ಇದ್ದರೆ ಯಾವ ರೀತಿಯಾದರೂ ಕೂಡ ಬೀರಬಹುದು ಅನ್ನುವಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ಇದು. ಡ್ಯಾಮ್ನ ಜಾಗವನ್ನೇ ಒತ್ತುವರಿ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಏನ್ರಿ ಇವರು? ಜೀವನಾಡಿ KRS ಡ್ಯಾಮ್ಗೆ ಈಗ ಮತ್ತೊಂದು ಕಂಟಕ ಅಂತೆ. ಅವತ್ತು ಗಣಿಗಾರಿಕೆ ಮಾಡಬೇಕು ಅಂತ ಹೋದರು. ಇವತ್ತು ಗಣಿಗಾರಿಕೆ ಬಳಿಕ ಡ್ಯಾಮ್ ಜಾಗವನ್ನೇ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೆರಿ ಗುಡ್. ನೀರು ಖಾಲಿ ಆದರೆ ಸಾಕು, ಡ್ಯಾಮೇ ನಂದು ಅನ್ನೋರು ಏನೋ. ಪ್ರಭಾವಿಗಳಿಂದ KRS ಹಿನ್ನೂರು ಪ್ರದೇಶ ಆಕ್ರಮಣವಾಗಿರೋ ಆರೋಪ ಈಗ ಕೇಳಿ ಬರ್ತಾ ಇದೆ. JCB ಮೂಲಕ ಏನು ಮಾಡಿದ್ದಾರೆ ಅಂದರೆ ಟ್ರಂಚನ್ನು ಹೊಡಿಸಿ ಫೆನ್ಸನ್ನು ನಿರ್ಮಾಣಕ್ಕೆ ಈಗ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಹಾಕಿಬಿಡಿ, ಕಾಂಪೌಂಡೇ ಕಟ್ಟಿಸಿ, ಯಾಕೆ ಬ್ಯಾಡಂದರು? ಕೇರಳ ಮೂಲದ ನಕೇಶ್ ಜಾನ್ ಮ್ಯಾಥ್ಯೂ ಅನ್ನೋರಿಂದ ಒತ್ತುವರಿ ಆಗಿರೋ ಆರೋಪ ಇದೆ. ಸೊ ಇದು ಯಾರ ಹಿನ್ನೆಲೆ? ಓಕೆ, ಸರ್ವೆ ನಂಬರ್ 279ರಲ್ಲಿ ಜಮೀನು ಹೊಂದಿರುವಂಥ ಕೇರಳದ ವ್ಯಕ್ತಿ ಡ್ಯಾಮ್ ಜಾಗ ಒತ್ತುವರಿ ಮಾಡ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಜಾಣ ಮೌನ ತಾಳಿದ್ದಾರೆ. ವಹಿಸ್ಕೊಳ್ಳಿ, ಇನ್ನೊಂಚೂರು ಡ್ಯಾಮು ಪೂರ್ತಿಯಾಗಿ ನಂದೇ ಅಂತ ಹೇಳೋರು ಬರ್ತಾರೆ, ಅಲ್ಲಿವರೆಗೂ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಮಂಡ್ಯದ KRS ಡ್ಯಾಂನ ಹಿನ್ನೀರಿನಲ್ಲಿ ಒಂದಲ್ಲ ಒಂದು ಅಕ್ರಮಗಳು ಬಯಲಿಗೆ ಬರ್ತಾ ಇದ್ದಾವೆ. ಇದೀಗ ಹಿನ್ನೀರಿನ ಪ್ರದೇಶವನ್ನು ಅತಿಕ್ರಮಣ ಮಾಡಿಕೊಳ್ಳುವಂಥ ಕೆಲಸಗಳು ಕೂಡ ಇದೀಗ ಆಗ್ತಾ ಇರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇರುವಂತಹ KRS ಡ್ಯಾಂನ ಹಿನ್ನೀರಿನಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇರುವಂಥದ್ದು ಹಿನ್ನೀರಿನ ಪ್ರದೇಶವನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಕೇರಳದ ಮೂಲದ ವ್ಯಕ್ತಿಯೊಬ್ಬ ತನ್ನ ಜಮೀನಿನ ಪಕ್ಕದಲ್ಲಿರುವಂತಹ ಹಿನ್ನೀರಿನ ಪ್ರದೇಶವನ್ನೇ ಕೂಡ ಆಕ್ರಮಿಸಿಕೊಳ್ಳೋಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು KRS ನೀರಿನ ಹಿನ್ನೀರಿನ ಪ್ರದೇಶ ಅಂದರೆ ಕಂಪ್ಲೀಟ್ ಇದು ಸರ್ಕಾರಿ ಲ್ಯಾಂಡ್. ಈ ಒಂದು ಲ್ಯಾಂಡ್ ಅನ್ನ ಅತಿಕ್ರಮಣ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾನೆ. ಇಲ್ಲಿ ಟ್ರಂಚ್ ಅನ್ನ ಹೊಡೆದು ಟ್ರಂಚ್ ಒಳಗಡೆಗೆ ಒಂದು ಬೃಹತ್ ಬಂಡೆಗಳನ್ನು ಕೂಡ ಹಾಕಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದಾಗಿರುವಂಥದ್ದು. ಪಕ್ಕದಲ್ಲಿ ಆತನ ಜಮೀನು ಇರುವಂಥದ್ದು. ಆ ನಿಟ್ಟಿನಲ್ಲಿ ಆ ಜಮೀನಿನ ಪಕ್ಕದಲ್ಲಿರುವಂತಹ ಹಿನ್ನೀರಿನ ಪ್ರದೇಶವನ್ನ ಅತಿಕ್ರಮಣ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇನ್ನು ಕೇರಳದ ಮೂಲದ ವ್ಯಕ್ತಿ ಏನಿದ್ದಾನೆ ಆತನ ಜಮೀನು ಅಂದ್ರೆ ತಂತಿ ಬೇಲಿ ಏನು ಕಾಣ್ತಾ ಇದೆ ಅದರ ಆ ಕಡೆ ಭಾಗದಲ್ಲಿರುವಂಥದ್ದು ಆತನ ಜಮೀನಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪಕ್ಕದಲ್ಲಿರುವಂತಹ ನಾವು ಏನು ತೋರಿಸ್ತಾ ಇರುವಂತಹ ಜಾಗ, ಖಾಲಿ ಜಾಗ ಏನಿದೆ ಇದು ಸಂಪೂರ್ಣವಾಗಿ ಹಿನ್ನೀರಿನ ಪ್ರದೇಶ. ಈ ಒಂದು ಪ್ರದೇಶವನ್ನ ಅತಿಕ್ರಮಣ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಅಂದ್ರೆ KRSನ ನೀರಿನ ಮಟ್ಟ ಹೆಚ್ಚಾಗುವಂಥದ್ದು ಈ ಹಿನ್ನೀರಿನ ಪ್ರದೇಶದಿಂದಲೇ. ಅತಿಯಾಗದ ನೀರು ವಿಸ್ತೃತ ಆಗೋದು ಈ ಒಂದು ಪ್ರದೇಶದಿಂದಲೇ. ಒಂದು ವೇಳೆ ಈ ಒಂದು ಪ್ರದೇಶಗಳನ್ನ ಎಲ್ಲರೂ ಕೂಡ ಅತಿಕ್ರಮಣ ಮಾಡ್ಕೊಳ್ಳುವಂಥ ಸಂದರ್ಭಗಳು ಮುಂದಾದಂಥ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಅಂದ್ರೆ ಡ್ಯಾಮ್ನ ನೀರಿನ ಸಂಗ್ರಹಣಾ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿರುವಂಥದ್ದು. ಯಾಕಂದ್ರೆ ಇಷ್ಟೊಂದು ಪ್ರಮಾಣದ ಒಂದು ಕೆಲಸವನ್ನ ಮಾಡ್ತಾ ಇರೋದ್ರು ಕೂಡ ಸರ್ಕಾರಿ ಅಧಿಕಾರಿಗಳು ಕಣ್ಮುಚ್ಚಿ ಕೊಡುತ್ತಿದ್ದಾರೆ, ಮತ್ತೆ ರಾಜಕೀಯದ ಮುಖಂಡರು ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಈಗಲಾದರೂ ಸಹ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಒಂದು ಅತಿಕ್ರಮಣ ಏನ್ ಮಾಡ್ತಾ ಇದ್ದಾರೆ ಇದನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಸಾರ್ವಜನಿಕರು ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.